ಬಾಸ್ ಟಿವಿ ವೀಕ್ಷಕರು ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಜೂನ್ ಮಾಸ ಭವಿಷ್ಯ ಮೀನರಾಶಿ. ಮೀನರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ತೊಂದರೆಯನ್ನು, ಕಷ್ಟವನ್ನು, ಸಮಸ್ಯೆಯನ್ನು ಅನುಭವಿಸ್ಕೊಂಡು ಬಂದಿದ್ದಾರೆ. ಆದರೂ ಕೂಡ ಈ ಶನಿ ಜನ್ಮರಾಶಿಯಲ್ಲಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು, ಆರೋಗ್ಯದಲ್ಲಿ ತೊಂದರೆ ತೊಡಕು ಬರತಕ್ಕಂಥದ್ದು ಇರುತ್ತೆ. ಆದರೆ ಚಂದ್ರ ಕೇಂದ್ರದಲ್ಲಿ ಗುರು ಇದ್ದಾನೆ. ಗುರು ಬಲ ಇಲ್ಲದೇ ಇದ್ದರೂ ಕೂಡ ವ್ಯಯಸ್ಥಾನಕ್ಕೆ ಗುರುದೃಷ್ಟಿ ಇರುತ್ತೆ. ಹಾಗಾಗಿ ಖರ್ಚು ವೆಚ್ಚಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಸಾಲ ಇದ್ದರೆ ಸಾಲ ತೀರಿಸುವಂಥ ಯೋಗ ಕೂಡ ಅವರಿಗೆ ಬರುತ್ತೆ ಅಂತ ಹೇಳ್ಬೇಕು. ಯಾಕೆ ವ್ಯಯಸ್ಥಾನಕ್ಕೆ ಗುರು ಚತುರ್ಥದಲ್ಲಿ ಅವನು ಬಲ ಇಲ್ಲ ಅಂತ ಆದರೂ ಕೂಡ ಗುರುದೃಷ್ಟಿ ವ್ಯಯಸ್ಥಾನಕ್ಕೆ ಇರುತ್ತೆ. ಹಾಗಾಗಿ ಅವನಿಗೆ ಗುರುದೃಷ್ಟಿ ತುಂಬ ಒಳ್ಳೆಯದು. ಹಾಗಾಗಿ ಸಾಲ ತೀರಿಸುವಂಥ ಯೋಗ ಕೂಡ ಬರುತ್ತೆ. ಮತ್ತು ಎಲ್ಲ ರೀತಿಯ ಅನುಕೂಲ ಆಗುತ್ತೆ. ಪೂರ್ವಜರು ಮಾಡಿರ್ತಕ್ಕಂಥ ಪುಣ್ಯದ ಫಲದಿಂದ ಆಸ್ತಿ ಸಿಗುವಂಥ ಯೋಗ, ಆಸ್ತಿ ಸಿಗುವಂಥ ಯೋಗ ಕೂಡ ಬರುತ್ತೆ. ಪೂರ್ವಜರು ಮಾಡಿರ್ತಕ್ಕಂಥ ಪುಣ್ಯದ ಫಲದಿಂದ ಅವರಿಗೆ ಮಕ್ಕಳ ಮದುವೆ ಆಗುವಂಥ ಯೋಗ, ಆನಂತರದಲ್ಲಿ ಕೆಲವೊಂದಷ್ಟು ಆಸ್ತಿಯನ್ನು ಖರೀದಿ ಮಾಡುವಂಥ ಯೋಗ, ಮನೆ ಕಟ್ಟುವಂಥ ಯೋಗ, ಸೈಟ್ ತೆಗೆದುಕೊಳ್ಳುವಂಥ ಯೋಗ, ಕಾರ್ ತೆಗೆದುಕೊಳ್ಳುವಂಥ ಯೋಗ, ತಂದೆ ತಾಯಿಯ ಆರೋಗ್ಯವನ್ನು ವಿಚಾರಿಸುವಂಥ ಯೋಗ, ತಂದೆ ತಾಯಿಯ ಆಶೀರ್ವಾದವನ್ನು ಪಡೆಯುವಂಥ ಯೋಗ, ಸಂಬಂಧಿಕರಲ್ಲಿ ಒಳ್ಳೆಯ ಹೆಸರನ್ನು ಇಟ್ಟುಕೊಂಡು ಸಮಾಜದಲ್ಲಿ ಗೌರವಯುತವಾಗಿರತಕ್ಕಂಥ ಯೋಗ, ಇವೆಲ್ಲವೂ ಕೂಡ ಈ ಒಂದು ಮೀನರಾಶಿಯವರಿಗಿರುತ್ತೆ. ಶನಿ ಪ್ರಭಾವ ಇದೆ, ರಾಶಿಯಲ್ಲಿ ಶನಿ ಇದ್ದಾನೆ, ಆದರೂ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟ ತೊಂದರೆ ಕೊಡ್ತಾನೆ. ಮತ್ತು ಕೆಲವೊಂದಷ್ಟು ಕಮಿಟ್ಮೆಂಟ್ಗೆ ಸ್ವಲ್ಪ ತೊಂದರೆ ಆಗ್ತದೆ. ಬೇರೆ ಎಲ್ಲ ಓಕೆ ಚೆನ್ನಾಗಿರ್ತದೆ ಅಂತ ಹೇಳಬೇಕು. ಅಲ್ಲದೆ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಶನೇಶ್ವರನು ಸಾಮಾನ್ಯವಾಗಿ ದ್ವಾದಶ ಭಾವ ಮುಗಿದು ಜನ್ಮರಾಶಿಗೆ ಬಂದಿರೋದ್ರಿಂದ ಗುರುವಿನ ಭಾವದಲ್ಲಿ ಇರೋದ್ರಿಂದ ಗುರು ಚತುರ್ಥದಲ್ಲಿ ಕೇಂದ್ರದಲ್ಲಿ ಇರೋದ್ರಿಂದ ಅಂಥ ಸಮಸ್ಯೆಗಳನ್ನ ಆಗಲಿಕ್ಕಿಲ್ಲ ಅಂತ ನಮ್ಮ ಚಿಂತನೆ ಇರುತ್ತೆ. ಹಾಗಾಗಿ ಮತ್ತೆ ರಾಹು ಕೂಡ 12ರಲ್ಲಿದ್ದಾನೆ, ಕೇತು ಕೂಡ ನಿಮಗೆ 6ರಲ್ಲಿದ್ದಾನೆ. ಆ ರಾಹು ಕೇತುಗಳ ಸಮಸ್ಯೆ ಮೀನರಾಶಿಯವರಿಗೆ ಬಿಟ್ಟು ಹೋಗಿದೆ. ಗುರು ಚತುರ್ಥದಲ್ಲಿ ಕೇಂದ್ರದಲ್ಲಿ ಅದು ಕೂಡ ಒಳ್ಳೆಯ ಫಲಗಳು ಬರುತ್ತೆ. ಹೀಗೆ ದ್ವಿತೀಯದಲ್ಲಿ ಶುಕ್ರನು ಸುಖ, ಶಾಂತಿ, ನೆಮ್ಮದಿಯನ್ನು ಗಳಿಸಿಕೊಡ್ತಾನೆ. ಇವೆಲ್ಲವೂ ಕೂಡ 6ರಲ್ಲಿ ಕುಜ ಇದ್ದಾನೆ. ಕೋರ್ಟು ಕಚೇರಿ, ವ್ಯಾಜ್ಯ, ಶತ್ರು ಧ್ವಂಸ ಆಗ್ತದೆ. ಇವೆಲ್ಲ ಕೂಡ ಅನುಕೂಲ ಇದೆ. ಸಾಮಾನ್ಯವಾಗಿ ಮೀನರಾಶಿಯವರಿಗೆ ಮಧ್ಯಮ ಫಲ ಅಂತ ಹೇಳ್ತೀವಿ. ತುಂಬ ಚೆನ್ನಾಗಿದೆ ಅಂತಲ್ಲ, ಗುರುಬಲ ಇಲ್ಲ, ಶನಿ ಬಲ ಇಲ್ಲ, ರಾಹುಕೇತುಗಳು ಜಸ್ಟ್ ಬಿಟ್ಟಿದ್ದಾರಷ್ಟೇ. ಆದರೆ ಇವುಗಳು ಯಾವುದೂ ಇಲ್ಲ. ಆದರೂ ಕೂಡ ವಿಶೇಷವಾಗಿ ಆ ಮೀನರಾಶಿಗೆ ದಶಮ ಸ್ಥಾನ ಇರುತ್ತೆ. ದಶಮ ಸ್ಥಾನಾಧಿಪತಿ ಗುರು, ದಶಮ ಸ್ಥಾನ ಗುರುದೃಷ್ಟಿ, 10ನೇ ಮನೆಗೆ ಗುರುದೃಷ್ಟಿ ಇರೋದ್ರಿಂದ ಕೆಲಸ ಚೆನ್ನಾಗಿರುತ್ತೆ, ಪ್ರಮೋಷನ್ ಚೆನ್ನಾಗಿರುತ್ತೆ, ದೈವಾನುಗ್ರಹ ಇರುತ್ತೆ ಮಾಡುವಂಥ ಕೆಲಸದಲ್ಲಿ ಅಂತ ಹೇಳಬೇಕು. ಹಾಗಾಗಿ ತುಂಬ ಒಳ್ಳೆಯ ಶುಭಫಲಗಳನ್ನು ಅನುಭವಿಸುವಂಥ ಯೋಗ ಮೀನರಾಶಿಯವರಿಗಿರುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಮಧ್ಯಮ ಫಲ ಅಂತ ಹೇಳ್ತೀವಿ. ಮತ್ತು ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ ಒಳ್ಳೆಯ ಫಲಗಳಿರುತ್ತೆ. ನ್ಯಾಯವಾದಿಗಳಿಗೆ, ಮತ್ತು ಹಣಕಾಸು ಸಂಸ್ಥೆಯಲ್ಲಿ ಇರತಕ್ಕಂಥವ್ರು, ಚಿತ್ರರಂಗದಲ್ಲಿ ಇರತಕ್ಕಂಥವ್ರು, ಕಥೆ ಕಾದಂಬರಿ ಬರೆಯತಕ್ಕಂಥ ವ್ಯಕ್ತಿಗಳಿಗೆಲ್ಲ ಒಳ್ಳೆಯ ಫಲಗಳಿರುತ್ತೆ. ಮತ್ತು ತೈಲ ವ್ಯಾಪಾರ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ಲೋಹ ಸಂಬಂಧಪಟ್ಟಂಥ ವ್ಯಾಪಾರ ಮಾಡೋರಿಗೆ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗತ್ತೆ. ಹೀಗಾಗಿ ಬಟ್ಟೆ ವ್ಯಾಪಾರ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಮತ್ತು ದೇವಸ್ಥಾನ ಕಟ್ಸ್ತಕ್ಕಂಥವ್ರು, ಧ್ಯಾನ ಮಂದಿರ ಕಟ್ಸ್ತಕ್ಕಂಥವ್ರು, ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಹೋಗುವಂಥ ಇವುಗಳು ಕೂಡ ಈ ವಿಶೇಷವಾಗಿ ಈ ಒಂದು ಮೀನರಾಶಿಯವರಿಗಿರುತ್ತೆ. ಹಾಗಾಗಿ ಮೀನರಾಶಿಯವರಿಗೆ ಮಧ್ಯಮ ಫಲ ಅಂತ ಹೇಳ್ತೀವಿ. ಒಂದು ವೇಳೆ ತೊಂದರೆ ಇದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಅದರಲ್ಲಿ ತೊಂದರೆ ಇದ್ದರೆ ನಿಮಗೆ ತೊಂದರೆ ಆಗೋದಿಲ್ಲ, ಅಂದರೆ ನಿಮಗೆ ಅಷ್ಟು ತೊಂದರೆ ಆಗೋದಿಲ್ಲ. ಅದಲ್ಲದೇನೆ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಅವಶ್ಯಕತೆ ಇದ್ದರೆ, ನಿಮಗೆ ಕಷ್ಟದಲ್ಲಿದ್ದರೆ ಮಾಡ್ಕೊಳ್ಳಿ. ಹತ್ತಿರತಕ್ಕಂಥ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ದಿವಸ ಬೇಲುಪತ್ರೆಯಿಂದ ಅರ್ಚನೆ ಮಾಡಿ. ಎಲ್ಲ ಕಷ್ಟ ನಷ್ಟ ದುಃಖಗಳು ಪರಿಹಾರ ಆಗತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.